ಹಲೋ ಫ್ರೆಂಡ್ಸ್, ಗಗನ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಅಜ್ಜಿಯವ್ರ ಕಾಲದ ಮಡಿಗಡುಬು ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ತುಪ್ಪವನ್ನು, ಪುಟಾಣಿ ಹಿಟ್ಟನ್ನು, ಕಲಿಸ್ಕೊಂಡಿರ್ತಕ್ಕಂಥ ಗೋಧಿ ಹಿಟ್ಟು, ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಮತ್ತು ತುರಿದಿರ್ತಕ್ಕಂಥ ಕೊಬ್ಬರಿನ ತೊಗೋತಾ ಇದ್ದೀನಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕ್ಬಿಟ್ಟು ತುಂಬಾ ಹದವಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ನಮಗೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಅದಾದಮೇಲೆ ಒಂದು 10 ನಿಮಿಷ ಹಿಟ್ಟನ್ನು ಎತ್ತಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ನೀರನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾವು ಬೆಲ್ಲವನ್ನು ಕಾಯಿಸ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಪುಟಾಣಿ ಹಿಟ್ಟು, ಏಲಕ್ಕಿ ಮತ್ತು ಶುಂಠಿನ ಹಾಕಿ ತುಂಬಾ ನೈಸಾಗಿ ಅದನ್ನು ನಾವು ಮಿಕ್ಸಿಯನ್ನು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ನಾದಿಟ್ಟಿರ್ತಕ್ಕಂಥ ಚಪಾತಿ ಹಿಟ್ಟನ್ನು ನೋಡಿರಿ, ಈ ಥರ ಚಪಾತಿ ಶೇಪಲ್ಲಿ ನಾವು ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ಶೇಪು, ಸ್ಕ್ವೇರು, ಡೈಮಂಡ್ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಕಟ್ ಮಾಡಿಕೊಂಡು ಇದನ್ನು ನಾವು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ತಟ್ಟೆಯಲ್ಲಿ ಎತ್ತಿಟ್ಕೊಂಡು ನಾವು ಕುದೀತಾ ಇರ್ತಕ್ಕಂಥ ನೀರಿಗೆ ಒಂದೊಂದಾಗಿ ಅದನ್ನು ಹಾಕ್ತಾ ಹೋಗಬೇಕು. ನಾನು ಆಲ್ರೆಡಿ ಹೇಳಿದಾಗೆ ಎಣ್ಣೆಯನ್ನು ನಾವು ಹಾಕೋದ್ರಿಂದ ಈ ಒಂದು ಪೀಸಸ್ಗಳು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದಾದಮೇಲೆ ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸಿದ್ಮೇಲೆ ಒಂದು ಬೌಲಲ್ಲಿ ನಾವು ಆಲ್ರೆಡಿ ಮಿಕ್ಸಿಗೆ ಮಾಡ್ಕೊಂಡಿರ್ತಕ್ಕಂಥ ಪುಟಾಣಿ ಹಿಟ್ಟನ್ನು ಚೆನ್ನಾಗಿ ನೀರಲ್ಲಿ ಕಲಿಸ್ಕೋಬೇಕು. ಯಾಕಪ್ಪ ನಾವು ನೀರಲ್ಲಿ ಕಲಿಸ್ಕೋಬೇಕಂತಂದರೆ, ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟು ಕಟ್ಕೊಂಡ್ಬಿಡುತ್ತೆ ಪುಟಾಣಿ ಹಿಟ್ಟು. ಸೊ ಹಂಗಾಗಿ ನಾವು ನೀರಲ್ಲಿ ಕಲಸಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದಾದಮೇಲೆ ನಾವು ಕಾಯಿಸಿಟ್ಟಿರ್ತಕ್ಕಂಥ ಬೆಲ್ಲವನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿ, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಈ ರೆಸಿಪಿ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಖುಷಿಯಾಗಿ ತಿಂತಾರೆ. ನಾವು ಆಲ್ರೆಡಿ ಕಡಲೆ ಪುಡಿಯನ್ನು ನೀರಲ್ಲಿ ನಾವು ಬೆರೆಸ್ಕೊಂಡಿರ್ತಕ್ಕಂಥದ್ದನ್ನು ಸುರಿಬೇಕು. ಒಂದು ಬಾಣಲಿಗೆ 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿಯನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಅದರೊಟ್ಟಿಗೆ ನಾವು ತುರಿದಿರ್ತಕ್ಕಂಥ ಕೊಬ್ಬರಿನೂ ಹಾಕಬೇಕು. ಕೊಬ್ಬರಿನ ನಾವು ತುಪ್ಪದಲ್ಲೇ ಯಾಕೆ ಹುರಿಬೇಕಂದ್ರೆ ಟೇಸ್ಟು ಇದು ಡಿಫ್ರೆಂಟ್ ಆಗಿರುತ್ತೆ. ಡೈರೆಕ್ಟಾಗಿ ನಾವು ಹಾಕ್ಬೋದು, ಬಟ್ ನಾವು ತುಪ್ಪದಲ್ಲೇ ಹುರಿದು ಹಾಕೋದ್ರಿಂದ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ನಾನು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ಇದು ಹುರಿದಿರ್ತಕ್ಕಂಥ ಒಂದು ಗೋಡಂಬಿ ದ್ರಾಕ್ಷಿನ ಇದರೊಟ್ಟಿಗೆ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಎರಡೂ ಮಿಕ್ಸ್ ಆಗೋ ಥರ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥ ರೆಸಿಪಿ ರೆಡಿ ಆಗುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬ ಖುಷಿಯಾಗಿ ಇಷ್ಟಪಟ್ಟು ಇದನ್ನು ತಿಂತಾರೆ. ಮಕ್ಕಳಿಗೆ ಆವಾಗ ಪದೇ ಪದೇ ಮಾಡಿಕೊಡಿ, ತುಂಬಾ ಆರೋಗ್ಯವಾಗಿರುತ್ತೆ. ಇದು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ರೆಸಿಪಿನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು.